ಆಗ್ಬೋದಾ? ಪಾಸ್ ಆಗ್ಬೋದಾ? ಪಾಸ್ ಆಗಿಲ್ಲ ಅಂದರೆ ಅವ್ರದ್ದು ಸ್ಟೈನ್ ಉಂಟು, ತಲೆ ಬಿಸಿ ಇಲ್ಲ. ಗಾಡಿಗಳು ಯಾವ ಹೊತ್ತಿಗೆ ಯಾವ ಥರ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೂ ವಾರ್ ನೋಡ್ಕೊಂಡು ಹೋಗೋಣ, ಹೇಳೋಕ್ಕಾಗಲ್ಲ. ನೋಡಿ ರೋಡ್ ಸೇಫ್ಟಿ ಇಲ್ಲ, ನೇರವಾಗಿ ಸ್ಟ್ರೈಟ್ ಹೋದ್ರೆ ನೋಡಿ ಯಾವ ಥರ ಇದೆ ಕಾಣ್ತಾ ಇದೆ. ಹೊಂಡನಿ ಇದು ಮೊನ್ನೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಹಂಗಾಗಿ ಪೊಲೀಸವರೆಲ್ಲ ಬಂದು ಫುಲ್ಲು ಬ್ಲಾಕ್ ಆಯಿತು. ಅದು ಅಣ್ಣ ಅಂದರೆ 16-13, ಇದು 16-16 ತಮ್ಮ, ನಮ್ಮದು 16 ಇರುವಂಥದ್ದು. ಗದ್ದು ಗಮ್ಮತ್ತು ಇದುವೇ. ಓವರ್ಟೇಕ್ ಮಾಡೋಣ ಅಂತ ತೋರಿಸ್ತೀನಿ ನೋಡಿ. ಎಸ್ ಗಾಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ನನ್ನ ಗಾಡಿ ಲೋಡ್ ಆಯಿತು, ನಾನು ಹೊರಟೆ ಕೊಲ್ಲಂ. ಲೋಡ್ ಆಗಿ ಬರಬೇಕಾದ್ರೆ ನೋಡಿ ಗಾಡಿ ಹೋಗುತ್ತಾ ಫುಲ್ ರೋಡಲ್ಲಿ ಅಲ್ಲಲ್ಲಿ. ಏನು ಅಯ್ಯೋ, ಪಾಸ್ ಆಗ್ಬೋದಾ? ಪಾಸ್ ಆಗಿಲ್ಲ ಅಂದರೆ ಅವ್ರದ್ದು ಸ್ಟೈನ್ ಉಂಟು, ತಲೆ ಬಿಸಿ ಇಲ್ಲ. ಊರಿನ ರೋಡಲ್ಲಿ ನಿಧಿಯೇನೋ ಇದೆ ಅಂತ ಅಲ್ಲಲ್ಲಿ ಗುಂಡಿಯಾಗಿತ್ತಾ ಇದ್ದಾರೆ. ಯಾರಿಗೆ ಸಿಕ್ಕಿದೆ ನೋಡೋಣ, ನಿಧಿ ಸಿಕ್ಕಿದೆಯಾ? ಇದು ನಮ್ಮ ಸ್ವರ್ಗ ಅಂದರೆ ಕೇರಳ ಕರ್ನಾಟಕ ಬಾರ್ಡ್ರು. ಈ ಸ್ವರ್ಗದಲ್ಲಿ ನೋಡಿ ಯಾವ ಥರ ನಾವು ಹೋಗ್ಬೇಕು ಅಂತ. ಎಲ್ಲರೂ ಸ್ವರ್ಗದಲ್ಲಿ ಹೋಗೋ ಖುಷಿಯಲ್ಲಿರ್ತಾರೆ, ನಾವು ಮಾತ್ರ ದುಃಖದಲ್ಲಿರ್ತೀವಿ. ಯಾಕಂದರೆ ಇದು ಫುಲ್ಲು ಘಾಟ್ ಸೆಕ್ಷನ್, ದೊಡ್ಡ ಘಾಟಿ ಏನಲ್ಲ. ನೋಡಿ ಗಾಡಿ ಬಂತು ಅಪ್ಪಬೇಕಾದ್ರೆ ಗಾಡಿ ಬಂದರೆ ಮಾತ್ರ ಕಷ್ಟ ಆಗುತ್ತೆ. ನೋಡಿ ತುಂಬಾ ಕಷ್ಟ ಆಗ್ತದೆ. ಮುಂದ್ಗಡೆಯಿಂದ ಗಾಡಿ ಬಂತು ನೋಡಿ, ಇಲ್ಲಿ ನಾನು ಯಾವ ಥರ ಇಳಿಸ್ಲಿ? ಇಲ್ಲಿ ಇಳಿಸೋಕ್ಕಾಗಲ್ಲ, ಅದು ಹೆಚ್ಚು ರೋಡ್ ಗಾಡಿಗೆ ಇಳಿಸೋಕ್ಕೆ ತುಂಬಾ ಕಷ್ಟ ಇದೆ. ಸೈಡ್ ಕೊಟ್ಟರೆ ಹೋಗ್ಬೋದು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಚ್ಚು. ಈ ರೋಡಲ್ಲಿ ಮಾತ್ರ ಗಾಡಿಗಳು ಯಾವ ಹೊತ್ತಿಗೆ ಯಾವ ಥರ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೂ ವಾರ್ ನೋಡ್ಕೊಂಡು ಹೋಗೋಣ, ಹೇಳೋಕ್ಕಾಗಲ್ಲ. ನೋಡಿ ರೋಡ್ ಚಿಕ್ಕದಾಗಿದೆಯಲ್ಲ, ಹಂಗಾಗಿ ಗಾಡಿಗಳು ಬರ್ತಾ ಇರುತ್ತೆ. ಟರ್ನಿಂಗ್ ತುಂಬಾ ಇದೆ, ಅಲ್ಲಲ್ಲಿ ಟರ್ನಿಂಗು. ತುಂಬ ಸ್ಪೀಡಾಗಿ ಹೋದರೂ ಕಂಟ್ರೋಲ್ ಮಿಸ್ ಆದರೆ ಇಲ್ಲಿ ಯಾವ ಥರ ಇದೆ ಅಂದರೆ ಪಾತಾಳಕ್ಕೆ ಹೋಗ್ಬೋದು, ಹಂಗಿದೆ ಸೈಡೆಲ್ಲ ಕಾಣ್ತಾ ಇದೆಯಲ್ಲ, ಗ್ರಿಪ್ಪೇ ಇರಲ್ಲ. ಚಿಕ್ಕದಾದ ರೋಡಲ್ಲ, ಇಲ್ಲಿ ಸ್ವಲ್ಪ ಅಗಲ ಇದೆ ರೋಡ್. ಕೆಲವೊಂದು ಕಡೆ ಅಗಲ ಮಾಡಿದ್ದಾರೆ ಕೇರಳ ಸರ್ಕಾರ. ಇಲ್ಲಿ ಯಾವುದೇ ಒಂದು ಸೇಫ್ಟಿ ಇಲ್ಲ, ನೇರವಾಗಿ ಸ್ಟ್ರೈಟ್ ಹೋದ್ರೆ ನೋಡಿ ಯಾವ ಥರ ಇದೆ ಕಾಣ್ತಾ ಇದೆ. ಹೊಂಡನಿ ಕೆಳಗಡೆ ಬೇರೆ ಮನೆ ಬೇರೆ ಇದೆ. ಇನ್ನೊಂದು ಪ್ಲೇಸ್ ನಿಮ್ಗೆ ತೋರಿಸ್ತೀನಿ. ಈ ಜಾಗ ನೋಡಿ, ಇಲ್ಲಿ ಯಾವುದೇ ಒಂದು ಸೇಫ್ಟಿ ಇಲ್ಲ ನೋಡಿ, ಕಾಣ್ತಾ ಇದೆ ಹೊಂಡ ಎಷ್ಟಿದೆ ಅಂತೇಳಿ. ಒಂದೇ ಒಂಚೂರು ಸೇಫ್ಟಿ ಇಲ್ಲ. ಕೆಳಗಡೆ ಬೇರೆ ಮನೆ ಬೇರೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಫ್ರಂಟಿಂದ ಗಾಡಿ ಬಂದರೆ ಸೈಡ್ ಕೊಡೋಕ್ಕೂ ಜಾಗ ಇಲ್ಲ, ಏನಿಲ್ಲ. ಇಂಥ ರಸ್ತೆಯಲ್ಲಿ ನಾವು ಹೋಗೋದು ನಮಗೆ ಅಂದರೆ ಈ ರಸ್ತೆ ಅಭ್ಯಾಸ ಆಗಿದೆ, ಅಂದರೆ ಡೈಲಿ ಓಡಾಡ್ತಾ ಇರ್ತೀವಲ್ಲ, ಹಂಗಾಗಿ ಯಾವ ಥರ ಸೇಫ್ಟಿ ಇರ್ಬೋದಲ್ಲ. ಕಾಣತ್ತಾ? ಮೇಲ್ಗಡೆಯಿಂದ ಬಂದವನಿಗೆ ಟ್ರಿಪ್ ಎಲ್ಲಾದರೂ ಬ್ಯಾಲೆನ್ಸ್ ತಪ್ಪೋದ್ರೆ ಡೈರೆಕ್ಟ್ ಕೆಳಗೆ ಇಳಿಬೇಕಾಗಿದೆ ಸ್ಟ್ರೈಟ್. ಇದು ಪೆರ್ಲ ಅಂತಂತೂ ಪೆರ್ಲ ಮುಟ್ಟಿದ್ದೀವಿ. ಇನ್ನು ಇಲ್ಲಿಂದ ಲೆಫ್ಟಿಗೆ ತಗೊಂಡು ನೇರವಾಗಿ ಬದಿಯಡ್ ಚೆರ್ಕಳ ಕಾಸರಗೋಡು ಮೀನು ಮಾರ್ಕೆಟ್. ಮೀನೆಲ್ಲ ಇದೆ, ಯಾವ ಥರ ಮೀನು ಬೇಕಾದರೆ.
ನಾನು ಮೊನ್ನೆ ಗಾಡಿ ತೊಗೊಂಡೋಗಿ ಇಟ್ಟಿರೋದೇ ಮೈನ ಸಿಗ್ನಲ್ ಬರ್ತದೆ ಅಂತೇಳಿ, ಸಿಗ್ನಲ್ ಪುನಃ ಬರ್ತಾವೆ ಕೇಳಿದ್ರೆ ಅದು ಹೋಯ್ತು ಇದು ಹೋಯ್ತು, ವ್ಯಾರಂಟಿ ಇಲ್ಲ ಎಂತ ಇಲ್ಲ. ವ್ಯಾರಂಟಿ ಕೇಳಿದ್ರೆ 2 ವರ್ಷ ಗಾಡಿ ಆಗಿರೋದು, ವ್ಯಾರಂಟಿ ಕೇಳಿದ್ರೆ ಅದಕ್ಕಿಲ್ಲ ಇದಕ್ಕಿಲ್ಲ, ಯಾವುದಕ್ಕೆ ವ್ಯಾರಂಟಿ ಇಲ್ಲ. ವ್ಯಾರಂಟಿ ಇರೋದನ್ನೆಲ್ಲ ಹಾಕ್ತಾರೆ, ವ್ಯಾರಂಟಿ ಇಲ್ಲದನ್ನ ಇಲ್ಲ ಅಂತ ಹೇಳ್ತಾರೆ. ಎಂತ ಮಾಡೋದು ಅಲ್ವಾ? ವಿಕ್ಸಾಕ್ಷನ್ ಫ್ಯಾನ್ ವಿಕ್ಸಾಕ್ಷನ್ ಫ್ಯಾನ್ ಅಂತ ಈ BS6 ಗಾಡಿ ಬಂದ ನಂತರ ಯಾವುದು ಎಂಥ ಪಾರ್ಟ್ಸ್ ಇದೆ ಹೆಸರು ಸಹ ಗೊತ್ತಾಗೋದಿಲ್ಲ, ಎಂಥ ಸಹ ಇಲ್ಲ. ಮೊನ್ನೆ ಡೆಪ್ಪಿದು ಪ್ರಾಬ್ಲಮ್ಮು, ಮತ್ತು ಕಂಪ್ರೆಸರ್ ಒಂದು ಹೋಗಿತ್ತು, ಮತ್ತು 4 ವೀಲು ಲೈನರು ಇದೆಲ್ಲ ಇತ್ತು. ಮತ್ತು ಹೆಡ್ಲೈಟ್ನ ರಾತ್ರಿ ಆಗಬೇಕು, ಹಾಕಿ ನೋಡಬೇಕಷ್ಟೇ, ಅದು ಸಹ ಹೋಗಿದೆ ಇಲ್ವಾ ಅಂತೇಳಿ. 4-5 ದಿವಸ ಶೋರೂಮಲ್ಲಿ ಗಾಡಿ ಇಟ್ಟು ಎಂಥ ಪ್ರಯೋಜನ ಇಲ್ವಾ ಅಂತ, ಸುಮ್ಮನೆ 25,500 ಕೊಟ್ಟ ಹಾಗೆ ಆಗಿದೆ ಅಂತ. ಎಂಥ ನೀರಲ್ಲಿ ಓಮೈಟ್ ಆಗಿ ನೋಡಬೇಕಷ್ಟೇ. ಫೋನ್ ಮಾಡಿ ಕೇಳಿದ್ರೆ ಅದಕ್ಕಿಲ್ಲ ಈ ವಾರಂಟಿ, ಇದಕ್ಕಿಲ್ಲ ವಾರಂಟಿ, ಮತ್ತು ಯಾವುದಕ್ಕೆ ಇರೋದು. ಟಾಟಾ ಹೋಗಿ ಇವಾಗ ಇಂಥಲ್ಲ ಆಗಿದೆ. ರೋಡ ಎಂತದ ಹೊಂಡ 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 ಹೊಂಡ. ಮೊನ್ಯಾರೋ ಒಂದು ರೋಡ್ ತೋರಿಸಿ ಹೇಳ್ತಾ ಇದ್ರು, ಇದು ಕರ್ನಾಟಕ, ಇದು ಕೇರಳ ಅಂತೇಳಿ. ಇದು ನೋಡಿದರೆ ಕೇರಳ ಹೀಗೆವ? ಯಾವುದೊಂದು ವೀಡಿಯೋದಲ್ಲಿ ನೋಡಿದೆ ನಾನು, ಇದು ಕರ್ನಾಟಕ ರೋಡಿದ್ದು ಕ್ವಾಲಿಟಿ ನೋಡಿ, ಕೇರಳ ರೋಡಿದ್ದು ಕ್ವಾಲಿಟಿ. ಅಣ್ಣ ವೀಡಿಯೋ ಮಾಡಿದವರಿಗೆ ಕ್ವಾಲಿಟಿ ಗೊತ್ತಾಗ್ತದೆ, ಇಲ್ಲಿ ಕೇರಳ ಬೋರ್ಡ್ ಹತ್ತಿದಾಗ ಗೊತ್ತಾಗ್ತದೆ ಕ್ವಾಲಿಟಿ ಹೇಗೆ ಉಂಟು ಅಂತೇಳಿ. ಈ ಜಾಗ ನೀವು ಮರ್ತಿದ್ದೀರಾ ಅಂತಲ್ಲ ವೀಡಿಯೋ ಮಾಡೋ, ಫಸ್ಟ್ ಇಲ್ಲಿ ಒಂದು ವೀಡಿಯೋ ಮಾಡಿ ನೋಡಿ, ಅಲ್ಲಿ ಹೋಗಿ ಕರ್ನಾಟಕದ ಬಗ್ಗೆ ಹೇಳಿ. ಇದು ಚಿರ್ಕಲಾ ಸಿಟಿ, ಬಿಸಿಲು ತುಂಬಾ ಇದೆ. ಈ ಚಿರ್ಕಲಾ ಸಿಟಿಯಲ್ಲಿ ರೋಡಿನ ಕೆಲಸ ಯಾವಾಗ ಮುಗೀತದಂತ ಗೊತ್ತಾಗಲ್ಲ. ಅಂಡರ್ಗ್ರೌಂಡಲ್ಲಿ ಹೋಗಿ ನಮಗೆ ಅಲ್ಲಿಗೆ ರೈಟಿಗೆ ಹೋದರೆ ಕಾಸರಗೋಡಿಗೆ, ಲೆಫ್ಟಿಗೆ ಹೋದರೆ ಕಾಂಜಂಗಾಡು. ನಾವು ಲೆಫ್ಟಿಗೆ ಹೋಗು, ಮುಂದ್ಗಡೆ ಸ್ಟ್ರೈನು. ಸೈಡಲ್ಲಿ ಬೈಕವ್ರು ಬರ್ತಾರೆ ನೋಡ್ತು. ಬೈಕ್ ಉಂಟಾ? ಇಲ್ಲಲ್ಲ. ಇಲ್ಲಿ ನೋಡಿ ಬಾಳೆಗೊನೆ, ಫುಲ್ಲು ಬಾಳೆಗೊನೆ. ರಫಿ ಚಾಸಿಗೆ ಫೇಮಸ್ ಇಲ್ಲಿ. ಹೌಲ್ ಮಿಲ್ಕ್ ಸಿಗುತ್ತೆ. ನಮ್ಮ ಈ ಕಡೆ ಒಂದು ಸ್ಪೆಷಲ್ ಜ್ಯೂಸ್ ಹೌಲ್ ಮಿಲ್ಕ್ ಇದೆ. ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಬೆಂಗಳೂರಲ್ಲಿ ಓಪನ್ ಆಯಿತು ರಫಿ ಚಾಸ್, ಚರ್ಮುರಿ ಮತ್ತು ಹೌಲ್ ಮಿಲ್ಕ್. ಇದೊಂದು ಬ್ರಿಡ್ಜಿದ ಕೆಲಸ ಮುಗಿದಿದ್ರೆ ಆರಾಮ ಹೋಗುದು. ಚೆಕ್ಕಿಂಗ್ ಉಂಟು, ಯಾರು ಮಾತ್ರ ಚೆಕ್ಕಿಂಗ್ ಉಂಟು. ಇದು ಮೊನ್ನೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಹಂಗಾಗಿ ಪೊಲೀಸವರೆಲ್ಲ ಬಂದು ಚೆಕ್ಕಿಂಗ್ ಮಾಡ್ತಾರೆ. ಪೊಲೀಸ್ ಎಲ್ಲ MAD ಅಂದರೆ ಇಲ್ಲಿ RTO ಆಫೀಸರ್ ನೋಡಿ, ಚೆಕ್ಕಿಂಗ್ ಆಗ್ತಾ ಉಂಟು ಗಾಡಿದು ಡೀಟೇಲ್ ಡಾಕ್ಯುಮೆಂಟ್ಸ್. ಮೀನು ಗಾಡಿ ಹೋಗಲಿ, ಮೀನು ಗಾಡಿ ಹೋಗಲಿ. ಎಕ್ಸ್ಪ್ರೆಸ್ ನೋಡು, ಎಕ್ಸ್ಪ್ರೆಸ್ಸಾ? ಓಕೆ, ಹೋಗಲಿ ಅಣ್ಣ. MH ಎಕ್ಸ್ಪ್ರೆಸ್ ಅದು, ಅದಕ್ಕೆ ಸೈಡ್ ಕೊಡಬೇಕು. ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕೋಸ್ಕರ ಹೋಗ್ತಾರೆ. MSN ಇಲ್ಲಿ ನಮ್ಮ ಕಾಕನಂಗಡಿ ಇದೆ. ಕಾಕನಂಗಡಿ ಹೋಗಿ ಅಂದ್ರೆ ಟೀ ಕುಡಿಯುವ ಅಲ್ವಾ? ಜಾಗ ಉಂಟು ನಿಲ್ಸಕ್ಕೆ. ಕಾಕನಂಗಡಿ ಟೀ ಎಲ್ಲ ಕುಡಿದು ನಮ್ಮ ಪಯಣ ಮುಂದಕ್ಕೆ ಹೊರಟ್ವಿ. ಅಳಕ್ಕೋಯ್ತು, ಫುಲ್ ಬ್ಲಾಕ್ ಆಯಿತು. ಫುಲ್ ಯಾವ ಥರ ಬ್ಲಾಕ್ ಅಂದರೆ 3 ಕಡೆಯಿಂದ ಬಂದು ಸೇರಿಬಿಟ್ಟಿದೆ. ನೀಲೇಶ್ವರ ಹತ್ರ ಫುಲ್ ಬ್ಲಾಕ್, ಟ್ರಾಫಿಕ್ ಜಾಮು. ನಾವೆಂತ ಮಾಡ್ಬೇಕಣ್ಣ, ನೀವು ಎಲ್ಲ ಹೋದ್ರೆ ಥ್ಯಾಂಕ್ ಯು ಸರ್. ಪೊಲೀಸವ್ರು ಇದ್ರು, ಹಂಗಾಗಿ ನುಗ್ಸೋಕ್ಕಾಗಿಲ್ಲ. ಇಲ್ಲಿ ಪೊಲೀಸವ್ರಿಲ್ಲ, ಆಟೋದವ್ರು ನುಗ್ಗಿಸ್ಕೊಂಡು ಬರ್ತಾನೆ ನೋಡಿ. ಈ ಬ್ರಿಡ್ಜಲ್ಲಿ ಬರಲಿಕ್ಕೆ ಮಾತ್ರ ಬ್ಲಾಕ್ ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ ನೋಡಿ. ಯಾವ ಥರ ಅಂದರೆ ಸಿಂಗಲ್ ರೋಡಲ್ಲ,
ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸಹ ಬ್ಲಾಕ್ ಆಯ್ತಾ, ಒಂದು ರೋಡಲ್ಲಿ ಬ್ಲಾಕ್, ಬರೀ ಬಸ್ ಕಾಣ್ತಾ ಉಂಟು. ಬಸ್ ಏನಾಗಿದೆ ಈ ರೋಡಲ್ಲಿ ಬ್ಲಾಕ್ ಆಗಿದೆ. ಫುಲ್ ಬ್ಲಾಕ್. ರಾಂಗ್ ಸೈಡ್, ರಾಂಗ್ ಸೈಡ್ ಅಲ್ಲ. ಇದು ನೀಲೇಶ್ವರ ಸರ್ ಫೋನಲ್ಲಿ ಬಿಸಿ ಆಗಿದ್ದಾರೆ. ಏನು ಮಾಡೋದು ಸರ್, ಹೋಗ್ಲಾ ನಾವು? ಇಲ್ಲಿ ನೋಡಿ, ಬಂದು ಇಲ್ಲಿ ನಿಲ್ಸೋಣ. ಇಲ್ಲಿ ಯಾವ ಥರ ಹೋಗೋದು, ದೊಡ್ಡ ದೊಡ್ಡ ಕಾರ್ ತರೋದು ರೋಡಲ್ಲಿ ನಿಲ್ತಾರೆ, ಆಮೇಲೆ ಬ್ಲಾಕ್ ಆಗೋದು, ಮತ್ತೇನಾಗುತ್ತೆ? ಇಲ್ಲೆಷ್ಟು ಫ್ರೀ ಆಗಿದೆ. ಒಬ್ಬೊಬ್ಬ ಕಾರಿಂದಾಗಿ ನಾವೆಲ್ಲ ರೋಡಲ್ಲಿ ಜಾಮ್. ಮಾಯಿ ಟೋಲ್ ಹತ್ರ ಅಂತ ಬಂದು K19 AB 6245 ಮೀನ್ ಗಾಡಿ, BB ಟ್ರೇಡ್ ಮಾರ್ಕ್ BB ರೋಡಾಗಿ ಹೋಗ್ತಾ ಇದೆ ಗಾಡಿ. ಟೋಲಲ್ಲಿ ಫುಲ್ ಜಾಮು. ಡೀಸೆಲ್ ಹಾಕೋಕ್ಕಿದೆಯಲ್ಲ ಮಾಯಲ್ಲಿ ರೇಟ್ ಕಮ್ಮಿ, ಹಂಗಾಗಿ ಡೀಸೆಲ್ ಹಾಕೋದು ಮಾಯಲ್ಲಿ. ಜಾಸ್ತಿ ಏನು ಹೋಗಲ್ಲ, ಒಂದು ಹೋದರೂ ಒಂದು 6-7 ಸಾವಿರ ರೂಪಾಯಿ ಹೋಗುತ್ತೆ ಅಷ್ಟೇ. 5,000 ಒಳಗಡೆ ಹೋಗೋದು. ಡೀಸೆಲ್ ಹಾಕ್ಬೇಕಾದ್ರೆ ಇಲ್ಲಿ ಸರ್ವಿಸ್ ರೋಡ್ ತಗೊಂಡು ಹೋಗ್ಬೇಕು. ಮಾಯಲ್ಲಿ ಶಿವ ಪೆಟ್ರೋಲ್ ಪಂಪಿಗೆ ಹೋಗೋದ್ರೆ ಸೀದಾ ಹೋಗ್ಬೇಕು, ಬೇರೆಲ್ಲ ಇದೆ ಇಲ್ಲಿ. ಮಾಯಿ ಇಲ್ಲೊಂದು ಪೆಟ್ರೋಲ್ ಪಂಪು, ಇಲ್ಲಿಂದಾಗಿ ಗಾಡಿ ಪಾಸ್ ಆಗ್ಬೋದಾ? ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್. ಎಷ್ಟು ಪೆಟ್ರೋಲ್ ಪಂಪ್ ಇದೆ ಗೊತ್ತಾಗಲ್ಲ. ಜಿಯೋ ಪೆಟ್ರೋಲ್ ಪಂಪ್. ಇಲ್ಲಿಂದ ಡೀಸೆಲ್ ಫುಲ್ ಮಾಡೋಕ್ಕೆ 300 ಹಂಗಾಗಿ ಜಿಯೋ ಪೆಟ್ರೋಲ್ ಪಂಪ್. ಇಲ್ಲೋಗಿ ರಿವರ್ಸ್ ಬರಬೇಕು. ಓಕೆ. ಟಿಂಬರ್ ಗಾಡಿ ಹೋಗ್ತಾ ಉಂಟು. ಮೊನ್ನೆಲ್ಲ ಇದರಲ್ಲಿ ಬರಬೇಕಾದ್ರೆ ಫುಲ್ಲು ಹೊಂಡ ಇತ್ತು. ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ನಾವು ರೋಡಲ್ಲಿ ಹೋಗೋದಾ ಅಂತ. ಅದು ಇದೇ ರೋಡು. ಇವಾಗ ಸ್ವಲ್ಪ ಡಾಮರೀಕರಣ ಆಗಿದೆ. ನಮ್ಮ ವಿಡಿಯೋದಿಂದ ಇಂಪ್ರೂವ್ಮೆಂಟಾ? ನಾವು ಇದೇ ರೋಡಲ್ಲಿ ವಿಡಿಯೋ ಮಾಡೋದು, ಅವ್ರು ಇಂಪ್ರೂವ್ಮೆಂಟ್ ಮಾಡೋದಾ? ಎಂತ ಅಂತ ಅವಸ್ಥೆ. ಬೇಕು ಅಂತ ಬಂದಲ್ಲ, ದಾರಿ ತಪ್ಪಿಲ್ಲ. ಇದು ಮಾತ್ರ ಎಸ್ ಗಾಡಿ. ಅದರಲ್ಲಿ ಲೋಡ್ ಎಷ್ಟು ಅಂದಾಜು ಅದು ಒಂದು 20 ಟನ್ ಮೇಲೆ ಇರ್ಬೋದಂತ. ಆದರೆ ಅದು ಹೋಗ್ತಾ ಇದೆ ನೋಡಿ ಯಾವ ಥರ. ಹಳೆ ಗಾಡಿ ಯಾವುದು ಟಾಟಾದೆ 1613
ಸೂಪರ್ ಗಾಡಿ 1630 ಸೂಪರ್ ಗಾಡಿ ನೋಡಿ. ಅದೆಷ್ಟು ಲೋಡ್ ಇದ್ರೂ ನೋಡಿ ಒಂದು ಚೂರು ಗೊತ್ತಾಗಲಿಲ್ಲ ಅದಕ್ಕೆ. ಟೈರ್ ಟಚ್ ಆಗ್ತಾ ಇದೆ ನೋಡಿ, ಅಷ್ಟು ಟೈಟ್ ಲೋಡ್ ಇದೆ. ಅಲ್ಲಿ ನೋಡ ಟೈರ್ ಟಚ್ ಆಗೋದು, ಮಿಡ್ಲಲ್ಲಿ ಟೈರ್ ಟಚ್ ಆಗ್ತಾ ಉಂಟು. ಟಾಟಾ 1616 ಹಳೆ ಹುಳಿ, ಅದು ಅಣ್ಣ ಅಂದರೆ 1613, ಇದು 1616 ತಮ್ಮ. ನಮ್ಮದು 1616, ಅದು ಟಾಟಾ ಟರ್ಬೋ, ಅದು 1613 ನೋಡಿ. ಅಷ್ಟು ಲೋಡ್ ಹಾಕಿ ಹೋಗ್ತಾ ಇದ್ದಾರೆ. ಯಾವ ಥರ ಅಂತ ಹೇಳಿದ್ರೆ ಟಾಟಕ್ಕಿರುವಂಥದ್ದು ಗತ್ತು ಗಮ್ಮತ್ತು ಇದುವೇ. ಓವರ್ಟೇಕ್ ಮಾಡೋಣ ಅಂತ ತೋರಿಸ್ತೀನಿ ನೋಡಿ. ಎಸ್ ಗಾಡಿ ರಾಜ. ಆಲಪುರ ಗಂಟೆ 7:25. ಆಲಪುರ ಮುಟ್ಟಿದ್ದೇನೆ. ಆಲಪುರ ಫ್ಲೈಓವರ್ ಇದೆಯಲ್ಲ ಅದರಲ್ಲಿ ಹೋಗ್ತಾ ಇದ್ದೇನೆ. ನಾನು ಆ ಕಡೆಯಿಂದ ಹೋಗ್ಬಿಟ್ಟಿದ್ದೆ, ಇನ್ನೊಂದು ರೋಡಿಂದ ಎಲ್ಲ ಹೋಗ್ಬಿಟ್ಟಿದ್ದು. ಅಲ್ಲೇನು ರೋಡ್ ಬ್ಲಾಕ್, ಹಂಗಾಗಿ ಈ ರೂಟಲ್ಲಿ ಬಂದೆ. ಇದು ಎಷ್ಟು ದೊಡ್ಡ ಫ್ಲೈಓವರ್ ಅಂದರೆ ನೋಡಿ, ತುಂಬಾ ದೊಡ್ಡ ಫ್ಲೈಓವರ್, ತುಂಬ ಲೆಂತ್ ಇದೆ ಈ ಫ್ಲೈಓವರ್. ಈ ಕಡೆ ಬಂದ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಲೆಂತ್ ಫ್ಲೈಓವರ್ ಅಂತೇಳಿ. ಇನ್ನೊಂದು ರೋಡ್ ಆಗ್ತಾ ಇದೆ ಪಕ್ಕದಲ್ಲಿ, ಡಬಲ್ ರೋಡ್ ಫ್ಲೈಓವರ್ ಆಗ್ತಾ ಇದೆ. ನಾನು ರೈಟ್ ಸೈಡ್ ಕಾಣ್ತಾ ಇದ್ದೀನಿ, ಅದು ಫುಲ್ ಬೀಚು. ಇವಾಗ ಕಾಣಲ್ಲ, ಯಾಕಂದರೆ ಆ ಕಡೆಯಿಂದ ರೋಡ್ ಇದೆಯಲ್ಲ, ಹಂಗಾಗಿ ಫ್ಲೈಓವರ್ ರೆಡಿ ಆಗ್ತಾಯಿದೆ, ಹಂಗಾಗಿ ಕಾಣಲ್ಲ. ಇಲ್ಲಾಂದರೆ ಕ್ಲಿಯರ್, ಮೊದಲೆಲ್ಲ ಕ್ಲಿಯರ್ ಕಾಣ್ತಾ ಇತ್ತು, ಫುಲ್ಲು ಬೀಚಲ್ಲಿ ನೋಡಿ. ಫ್ಲೈಓವರ್ ಎಷ್ಟು ಲಾಂಗ್ ಅಂದರೆ ತುಂಬಾ ಲಾಂಗ್ ಇದೆ, ಕಾಣ್ತಾ ಇದೆಯಲ್ಲ ಬೀಚು. ಆಲಪುರ ಜನ ಇದೇನು ಗೊತ್ತಾ, ಮೀನು ಮಾರ್ಕೆಟ್. ಮಂಗಳೂರಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಮೀನು ಬರುತ್ತಲ್ಲ, ಬಂದು ಇಲ್ಲಿ ನೋಡಿ ಲೈನ್ ಆಗಿದೆ. ಎಲ್ಲ ಕಡೆ ಇರುತ್ತೆ, ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಕಡೆ ಈ ಥರ ಮೀನು ಮಾರ್ಕೆಟ್. ಕಾಯಂಗುಳಂ, ಇಲ್ಲಿಗೆ ಹೆಸರು ಕಾಯಂಗುಳಂ ಅಂತ ಹೇಳಿ. ಲೆಫ್ಟ್ ತೆಗಿಬೇಕು. ಇನ್ನೊಂದು 100 ಪಾಯಿಂಟಿಗೆ 40 ಕಿಲೋಮೀಟರ್ ಇದೆ. ಕಾಯಂಗುಳಂ ತಿರುವಲ್ಲ ಇದೆ. ಊಟ ಅಂಗಡಿ ನೋಡಿ ಯಾವ ಥರ ಇದೆ. ಇದು ಕಾಯಂಗುಳಂ ಕೊಚ್ಚುಣ್ಣಿ ಅಂತೇಳಿ ಈ ಊರ ಹೆಸರು ಕಾಯಂಗುಳ ಅಂತೇಳಿ. ಇಲ್ಲಿ ಮೊದಲೊಬ್ಬ ಇದಂತೆ, ಅಂದರೆ ಕಲ್ಲ ಅಂತ ಹೇಳೋಕ್ಕಾಗಲ್ಲ, ದೊಡ್ಡ ಶ್ರೀಮಂತರಿಂದ ದರೋಡೆ ಮಾಡಿ ಬಡವರಿಗೆಲ್ಲ ದಾನ ಮಾಡ್ತಿದ್ದಂತೆ. ಕಾಯಂಗುಳಂ ಕೊಚ್ಚುಣ್ಣಿ ಅಂತೇಳಿ ಅವನು ಊರಿದು. ಆ ಊರಲ್ಲಿ ಹೋಗ್ತಾ ಇದ್ದೀನಿ. ಮೊದಲು, ಇವಾಗಲ್ಲ, ಮೊದಲು ಇತಿಹಾಸ ಇದೆ. ಒಂದು ಯಾವುದೋ ಒಂದು ಮೂವಿಯೆಲ್ಲ ನೋಡಿದ ನೆನಪಿದೆ, ಮಲಯಾಳಂ ಮೂವಿಲಿ. ಅದು ಚರಿತ್ರೆ, ಕಾಯಂಗುಳಂ ಕೊಚ್ಚುಣ್ಣಿ. ಇದು ಅನ್ಲೋಡ್ ಪಾಯಿಂಟ್ ಅಂತ ಬಂತು. ಅನ್ಲೋಡ್ ಮಾಡೋದು ನೇರವಾಗಿ ಪೆರಂಬಾವೂರಿಗೆ ಹೋಗೋದು. ಇಲ್ಲೇ ಹೊಸಗೇನು ಕೆಲಸ ಪಾರ್ಟಿ ಬರಬೇಕು. ಆಮೇಲೆ ಅವರಿಗೆ ತೊಂದರೆ ಬೇಡ. ನನ್ನ ಗಾಡಿ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ಪುನಃ ಹೊರಟೆ ಪೆರಂಬಾವೂರು ಕಡೆಗೆ, ಅಂದರೆ ಲೋಡಿಂಗ್ ಪಾಯಿಂಟ್ ಪೆರಂಬಾವೂರು. ನೋಡಬೇಕು, ಫೋನ್ ಮಾಡಿದ್ದೀನಿ. ಅಲ್ಲಿ ಮುಖವಾಗ ಯಾರಾದರೂ ರೋಡ್ ಹೇಳ್ತಾರೋ ನೋಡಬೇಕಷ್ಟೆ. ಒಳ್ಳೆ ನಿದ್ದೆ ಆಯಿತು, ಅನ್ಲೋಡಿಗೆ ಇಟ್ಟು ಒಳ್ಳೆ ನಿದ್ದೆ ಮಾಡಿ. ಕೋಟಯಂ ಸೀದಾ ಹೋದರೆ ಕಾಂಜರಪಳ್ಳಿ. ಕೋಟಯಂ ಯಾವುದು ಅಂಗಮಾಲಿ, ಮೂವಾಚೂಜ, ಕೋಟಯಂ, ರೈಟ್.